ಹಾಯ್ ಹಲೋ ನಮಸ್ಕಾರ ವಿಜಯ್ ಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಸಿಂಪಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ ತಿಂದು ಬೋರ್ ಆದಾಗ ಈ ರೀತಿ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡ್ರಿ. ಈಗ ಗೋಧಿ ಹಿಟ್ಟಿನ ಹುಳಿ ತೊಗೊಂಡಿನ್ರಿ. ಈಗ ಚಪಾತಿ ಗತೆ ರೌಂಡಾಗಿ ಲಟ್ಟಿಸ್ಕೋತೀನಿ. ಈಗ ಇದನ್ನು ಸ್ವಲ್ಪ ದಪ್ಪಾಗೇ ಲಟ್ಟಿಸ್ಕೋಬೇಕ್ರಿ. ಭಾಳ ದಪ್ಪನೂ ಲಟ್ಟಿಸ್ಕೋಬೇಡ್ರಿ, ಭಾಳ ತೆಳಗನು ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡ್ರೆ ಸಾಕು. ನೋಡ್ರಿ ಈ ರೀತಿ ಚಪಾತಿ ಲಟ್ಟಿಸ್ಕೊಂಡಿನಿ. ಈಗ ಇದನ್ನು ಕಟ್ ಮಾಡ್ಕೋತೀನಿ ರೀ. ಮೊದಲ ಈ ರೀತಿ ಕಟ್ ಮಾಡ್ಕೋರಿ. ಈ ರೀತಿ ಎಲ್ಲಾನು ಕಟ್ ಮಾಡ್ಕೊಂಡಿನ್ರಿ. ಈಗ ಇವೆರಡು ಕಾರ್ನರ್ ಒಂದು ಕಡೆ ಮಾಡಿಕೊಂಡು ಇವೆರಡು ಕಾರ್ನರ್ ಕುಡಿಸ್ಕೊತೀನಿ ರೀ. ಕುಡಿಸ್ಕೊಂಡು ಎಲ್ಲಾನು ಇದೇ ಥರ ಮಾಡ್ಕೊತೀನಿ ರೀ. ಈಗ ಎಲ್ಲಾನು ಈ ರೀತಿ ರೆಡಿ ಮಾಡ್ಕೊಂಡಿನ್ರಿ. ಈಗ ನೀರು ಕಾಯ್ಲಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಎಲ್ಲ ಅದ್ರಾಗ ಹಾಕ್ತೀನಿ. ಈಗ ನೋಡ್ರಿ ಈ ರೀತಿ ಕುದಿಲಕ್ಕ ಹಾಕೊಂಡಿನ್ರಿ. ಒಂದು 5 ನಿಮಿಷ ಇವು ಚೆಂದಾಗಿ ಕುದಿಬೇಕ್ರಿ. ಈಗ ಎಲ್ಲ ಕುದ್ದಾವ್ರಿ. ಈಗ ತಕ್ಕೊತೀನಿ. ಎಲ್ಲ ತಕ್ಕೊಂಡು ಒಂದು ಚಾನ್ಗಿದಾಗ ಹಾಕೋತೀನಿ ರೀ ಇವೆಲ್ಲ. ಈಗ ಒಂದು ಬಾಣಲಿ ಇಟ್ಕೊಂಡಿನ್ರಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ. ಜೀರಿಗೆ ಹಾಕೋತೀನಿ ರೀ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ. ಇವನ್ನ ಹಾಕೋತೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ ರೀ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಖಾರದ ಪುಡಿನ ಹಾಕೋತೀನಿ. ಈಗ ಗೋಧಿ ಹಿಟ್ಟಿನಾಗ ಉಪ್ಪು ಹಾಕ್ಕೊಂಡು ನಾದ್ಕೊಂಡಿರ್ತೀವಿ. ಒಂದು ಸ್ವಲ್ಪ ನೋಡಿ ಹಾಕೋರಿ ಇದನ್ನ ಉಪ್ಪು. ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೋತೀನಿ ರೀ. ಅರ್ಧ ಸ್ಪೂನ್ ಆದ್ರೆ ಸಾಕು. ಕುದಿಸಿ ಇಟ್ಕೊಂಡಿದ್ನಲ್ರಿ ಅವನ್ನ ಹಾಕೋತೀನಿ. ಇವನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ರೆಡಿ ಆಗೈತೆ ನೋಡ್ರಿ. ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ. ಚಪಾತಿ ತಿಂದು ಬೋರ್ ಆದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದ್ರಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ. ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕಿ ಕೊಡ್ಬೋದ್ರಿ. ತುಂಬ ಹೆಲ್ದಿನೂ ಇರ್ತೈತಿ, ಟೇಸ್ಟಿಯಾಗಿನೂ ಇರ್ತೈತಿ. ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿರಿ. ನಿಮಗೇನಾರ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.